ನಾವು ಈಗಾಗಲೇ ಗಣೇಶನ ಜನನದ ಕತೆ ಕೇಳಿದ್ದೇವೆ. ಆದರೆ ಗಣೇಶನಿಗೇಕೆ ಆನೆ ತಲೆ ಇದೆ ಎಂದು ಈಗ ನೋಡೋಣ. ಒಮ್ಮೆ ಪಾರ್ವತೀ ದೇವಿಯು ಸ್ನಾನಕ್ಕೆ ತೆರಳುವಾಗ ಗಣೇಶನನ್ನು ದ್ವಾರಪಾಲಕನಾಗಿರು ಎಂದು ಹೇಳುತ್ತಾಳೆ. ಅದೇ ಸಮಯದಲ್ಲಿ ಶಿವನು ಪಾರ್ವತೀ ದೇವಿಯ ಅರಮನೆಗೆ ಬರುತ್ತಾನೆ. ಪಾರ್ವತೀ ಮಾತೆಯ ಆಜ್ಞೆಯಂತೆ ದ್ವಾರಪಾಲಕನಾಗಿದ್ದ ಗಣೇಶನು ಶಿವನನ್ನು ತಡೆಯುತ್ತಾನೆ. ಯಾರೋ ಅಪರಿಚಿತ ಬಾಲಕ ತನ್ನನ್ನು ತಡೆದ ಕಾರಣ ಶಿವನು ಕೋಪಗೊಂಡು ಗಣೇಶನೊಂದಿಗೆ ಯುದ್ಧ ಮಾಡುತ್ತಾನೆ. ಆ ತೀವ್ರ ಕಾದಾಟದಲ್ಲಿ ಶಿವನು ತನ್ನ ತ್ರಿಶೂಲದಿಂದ ಗಣೇಶನ ತಲೆಯನ್ನು ಕತ್ತರಿಸುತ್ತಾನೆ. ಜೀವ ಕಳೆದುಕೊಂಡ ತನ್ನ ಪುತ್ರ ಗಣೇಶನನ್ನು ನೋಡಿ ಪಾರ್ವತೀ ದೇವಿಗೆ ಬಹಳ ದುಃಖವಾಗುತ್ತದೆ. ಅದೇ ನೋವಿನಲ್ಲಿ ಶಿವನಿಗೆ ಪಾರ್ವತೀ ದೇವಿಯು ನೀವು ಮತ್ತೆ ನನ್ನ ಪುತ್ರನಿಗೆ ಜೀವ ತುಂಬಿ ಎಂದು ಕೇಳುತ್ತಾಳೆ. ತನ್ನ ತಪ್ಪು ಅರಿವಾಗಿ ಶಿವನು ತನ್ನ ಸಹಾಯಕರಿಗೆ ಹೀಗೆ ಆದೇಶ ನೀಡುತ್ತಾನೆ. ಯಾವ ಪ್ರಾಣಿಯು ಉತ್ತರ ದಿಕ್ಕಿನಲ್ಲಿ ಮಲಗಿರುತ್ತದೋ ಆ ಜೀವಿ ತಲೆಯನ್ನು ತೆಗೆದುಕೊಂಡು ಬನ್ನಿ ಎಂದು. ನಂತರ ಶಿವನ ಸಹಾಯಕರು ಪ್ರಾಣಿಯನ್ನು ಹುಡುಕಲು ತೆರಳುತ್ತಾರೆ. ಆಗ ಒಂದು ದಟ್ಟವಾದ ಅರಣ್ಯದಲ್ಲಿ ಆನೆಯೊಂದು ಉತ್ತರ ದಿಕ್ಕಿನಲ್ಲಿ ಮಲಗಿರುವುದು ಕಾಣುತ್ತದೆ. ಹಾಗಾಗಿ ಆ ಆನೆಯ ತಲೆಯನ್ನು ತರುತ್ತಾರೆ. ನಂತರ ಶಿವನು ಆ ಆನೆಯ ತಲೆಯನ್ನು ಗಣೇಶನ ದೇಹಕ್ಕೆ ಸೇರಿಸಿ ಮರಳಿ ಮತ್ತೆ ಜೀವ ಕೊಡುತ್ತಾನೆ. ಹೀಗಾಗಿ ಗಣೇಶನಿಗೆ ಆನೆಯ ಮುಖವಿದೆ. ನಂತರ ಶಿವನು ಗಣೇಶನಿಗೆ ಗಣಪತಿ ಅಂದರೆ ಗಣಗಳ ಅಧಿಪತಿ ಎಂದು ಮರುನಾಮಕರಣ ಮಾಡುತ್ತಾರೆ ಮತ್ತು ಎಲ್ಲ ದೇವತೆಗಳು ಗಣೇಶನಿಗೆ ವಿಘ್ನ ನಿವಾರಕ ಎಂದು ಆಶೀರ್ವದಿಸುತ್ತಾರೆ. ಅದಕ್ಕಾಗಿ ನಾವು ಯಾವುದೇ ಕೆಲಸ ಮಾಡುವ ಮೊದಲು ಗಣೇಶನಿಗೆ ಪೂಜೆ ಸಲ್ಲಿಸಿದರೆ ಆ ಕಾರ್ಯದಲ್ಲಿ ಯಾವುದೇ ವಿಘ್ನಗಳು ಇರುವುದಿಲ್ಲ ಎಂದು ಹೇಳಲಾಗುತ್ತದೆ.